ಎಲ್ರಿಗೂ ನಮಸ್ಕಾರ. ಕಿರುನಗೆ ಫಸ್ಟ್ ಲುಕ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಡೈರೆಕ್ಟರ್ ಮುಖದ ನಗು ನೋಡಿ ಇನ್ನೂ ಖುಷಿ ಆಯ್ತು. ಆಕ್ಚುಲಿ ನಾನು ಅಶೋಕ ಜೊತೆ ಇದು 3ನೇ ಸಿನಿಮಾ. ಅವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ಖುಷಿ, ಹಾಗೂ ಒಂಥರ ನಮಗೆ ಒಂದು ಫ್ರೀ ಆಗ್ಬಿಡ್ತಾರೆ ಆಕ್ಟಿಂಗ್ ಅಲ್ಲಿ. ನಾನು ತುಂಬಾ ಕಂಫರ್ಟಬಲ್ ಡೈರೆಕ್ಟರ್. ಮತ್ತು ಆಕ್ಚುಲಿ ಅವರು ಪ್ರೊಡ್ಯೂಸರ್ಗೆ ತುಂಬಾ ಒಂದು ಏನಂತಾರೆ ಅಚ್ಚುಕಟ್ಟಾಗಿ ನಿಭಾಯಿಸುವಂತ ಡೈರೆಕ್ಟರು. ಎಷ್ಟು ಪ್ಲಾನ್ ಅಂದ್ರೆ ಇಷ್ಟು ದಿನ ಅಷ್ಟೇ ಕರೆಕ್ಟಾಗಿ ಶೂಟಿಂಗ್ ಮುಗಿಸ್ತಾರೆ. ಪ್ರತಿಯೊಂದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆ ಪ್ರೊಡ್ಯೂಸರ್ ಜೊತೆ ಎಷ್ಟು ಚೆನ್ನಾಗಿ ಬಾಂಧವ್ಯ ಬೆಳೆಸ್ಕೊತಾರೆ. ನಮ್ಮ ಆದೇಶ್ ಸರ್ ಜೊತೆ ಇರ್ಬೋದು, ನಮ್ಮ ನಿಂಬಯ್ಯ ಬನದಾಮಗೆ ಸಿನಿಮಾ ಪ್ರೊಡ್ಯೂಸರ್. ಈಗಲೂ ಆ ಬಾಂಧವ್ಯ ನಮ್ಮ ಅಶೋಕ್ ಜೊತೆ ಇದ್ದೇ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ ನಮ್ಮ ಆದೇಶ್ ಸರ್ ಮಿಸ್ ಕಾಲ್ ಇತ್ತು. ನೀನು ಮಾದೇಶ್ ಸರ್ ಫೋನ್ ಮಾಡಿದ್ರೆ ಪೇಜ್ ಏನಾದ್ರು ಸ್ಟಾರ್ಟ್ ಆಗ್ತಿದ್ಯಾ, ಮತ್ತೆ ಅದಕ್ಕೇನೋ ಕಾಲ್ ಮಾಡ್ತಿದ್ರು. ಆ ಸರ್ ಅಂದ್ರೆ ನಮ್ಮ ಅಶೋಕ ಒಂದು ಹುಡುಗಿ ನೋಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಒಂದು ಇನ್ನೊಂದು ಬಾಂಧವ್ಯನ ಬೆಳೆಸ್ಕೋತಾರೆ. ಬರೀ ಪ್ರೊಡ್ಯೂಸರ್ ಜೊತೆ ಅಲ್ಲ, ಆರ್ಟಿಸ್ಟ್ಗಳ ಜೊತೆನೂ ಅಷ್ಟೇ ಅಷ್ಟೇ ಗೌರವದಿಂದ ನನ್ನೆಲ್ಲ ನಡೆಸ್ಕೋತಾರೆ. 3ನೇ ಸಿನಿಮಾ ಕಾರಣ ಆ ಒಂದು ಒಳ್ಳೆ ಒಂದು ನಡತೆಯಿಂದ. ಸೊ ನಮ್ಮ ಅಶೋಕ್ಗೆ ನಮ್ಮ ಲತಾಶ್ರೀ ಅವ್ರು ಬರ್ದಿರುವಂಥ ಕತೆ, ಒಂದು ಲೇಡಿ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡ್ತಿರೋದು ನಂಗೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮಗೆ. ಆ್ಯಕ್ಚುಲಿ ನಿಮ್ಮನ್ನ ಬೆಳೆಸ್ಬೇಕು. ನೀವು ಚೆನ್ನಾಗಿ ಸಿನಿಮಾ ಮಾಡೋ ನಮಗೊಂದು ಅವಕಾಶ ಸಿಗುತ್ತೆ. ಸೊ ನಿರ್ಮಾಪಕರು ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಳ್ಳೇದಾಗಲಿ ಅಂತ ನಿಮ್ಗೆ ಹಾರೈಸ್ತೀನಿ. ಇದರಲ್ಲಿ ನನ್ನ ಪಾತ್ರ ಅಮ್ಮನ ಪಾತ್ರ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನನ್ನ ಒಂದು ಮಗಳ ಮದುವೆ ನಡೆಯುವಂಥ ಒಂದು ಸಂದರ್ಭ, ಅಲ್ಲಿ ಒಂದು ಪ್ರೀತಿಯೆಲ್ಲ ಆಗುವಂಥ ಕತೆ. ಇಲ್ಲಿ ನಮ್ಗೆ ಆಕ್ಚುಲಿ ಕತೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ನನ್ನ ಪಾತ್ರ ಬಗ್ಗೆ ಅಷ್ಟೇ ಗೊತ್ತಿತ್ತು. ಸಿನಿಮಾದಲ್ಲಿ ಪ್ರೀತಿ ಮಾಡಿದ್ಮೇಲೆ ಒಂದು ಏನೇನು ಅನುಭವಿಸ್ತಾರೆ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನಮ್ಮ ಅಶೋಕ್ ಇನ್ನೂ ಪ್ರೀತಿನೇ ಮಾಡಿಲ್ಲ ಅಲ್ವಾ ಅಶೋಕ್? ಬಟ್ ಇನ್ನೂ ಒಳ್ಳೇದಾಗಲಿ ತಂದೆಗೆ ಅಂತ ನಾನು ಹಾರೈಸ್ತೀನಿ. ಹೀಗೆ ನಿಮ್ಮೊಂದು ಪ್ರೀತಿ ಯಾವಾಗಲೂ ನನ್ನ ಇರಲಿ. ನಿನ್ನ ಅಶೋಕ್ ಜೊತೆ ಇನ್ನೂ ಹೆಚ್ಚಾಗಿ ಸಿನಿಮಾ ಮಾಡೋಂಥ ಅವಕಾಶ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದಾಗಿ. ಆಮೇಲೆ ರಮಣ, ನಿಮಗೂ ನಮಸ್ತೆ. ಆಮೇಲೆ ನಮ್ಮ DOP ಅವರೊಂದು ತುಂಬ ಎನರ್ಜೆಟಿಕ್ ಪರ್ಸನ್. ಜೊತೆ ಕೆಲಸ ಮಾಡೋದು ಒಂದು ಖುಷಿ. ಇಡೀ ತಂಡನೆ. ಮತ್ತೆ ನಮ್ಮ ಮೋಕ್ ಸುರೇಶ್ ಸರ್, ಇವಾಗ ನಾನು ಕಾಂಬಿನೇಷನ್ ಆಗಿ ಮಾಡಿದ್ದಾರೆ. ಚೆನ್ನಾಗಿ ಬೈತಾನೆ ಇರ್ತೀನಿ ಅವರಿಗೆ ಸಿನಿಮಾದಲ್ಲಿ. ಆಫ್ ಸ್ಕ್ರೀನ್ ಅಷ್ಟೇ ಪಾಪ ಸರ್ ನೀವು ಹಿಂಗೆ ಮಾಡಿದ್ರೆ ಹಂಗೆ ಮಾಡ್ತಿದ್ರು. ಖುಷಿ ಆಯಿತು. ಒಂದು ಒಳ್ಳೆ ತಂಡ. ಹೀರೋ ಹೀರೋನು ಅಷ್ಟೇ. ಇಬ್ರಿಗೂ ಒಳ್ಳೇದಾಗಲಿ, ಗುಡ್ ಲಕ್ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ನಾನು ಹೇಳಲೇಬೇಕು. ನಾನು ಮೋಕ್ಷಂದ್ರು ಅದೇ ಹೇಳ್ತಿದ್ದೆ, ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ ನೋಡಿ. ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್.